ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನನಗೆ ಪ್ರಾರಂಭದಲ್ಲಿ ಹಿಂಗೆ ಹೇಳಲಿಲ್ಲ ಅಂದರೆ ಈಗ ಗಾಡಿ ಮುಂದೆ ಹೋಗಂಗೆ ಇಲ್ಲ. ಹೆಂಗೆ ನಾವು ಪೂಜೆಗೆ ಕೂತಾಗ ಓಂ ಶ್ರೀ ಗಣೇಶಾಯನ್ ಮಹಾ ವಕ್ರತುಂಡ ಮಹಾಕಾಯ ಅಂತ ಶುರು ಮಾಡ್ತೀವೋ ಹಂಗೆ ನಾವು ಮೊದಲಿದ್ದು ಹೇಳಿದ್ರೆ ಮಾತ್ರ ಗಾಡಿ ಓಡ್ತದೆ. ಇರಲಿ ಅನ್ನೋ ಲೈಟರ್ ನೋಟ್. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅಭಿಷೇಕ್ ಬ್ಯಾನರ್ಜಿಯ ಕುರಿತಾಗಿ ಮತ್ತು ಈ ಬಾಬಿ ಹಕೀಮ್ ಅಂತಿದ್ದಾನಲ್ಲ, ಫಿರ್ಹಾದ್ ಹಕೀಮ್ ಅಂತೇಳಿ ಕಲ್ಕತ್ತಾದ ಮೇಯರ್, ಆತನ ಗಲಾಟೆ ಬಗ್ಗೆ ಮಮತಾ ಬೇಗಂ ಆತನ ಮೇಲೆ ಎಗರಾಡಿರೋ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ವಿಷಯ ಏನಪ್ಪ ಅಂದರೆ, ನೋಟಿಸನ್ನು ಅಂಟಿಸಿದ್ದಾರೆ ನಗರ್ ನಿಗಮ್, ಕಲ್ಕತ್ತಾ ನಗರ್ ನಿಗಮ್ ಅವರು ಈ ಅಭಿಷೇಕ್ ಬ್ಯಾನರ್ಜಿ, ಭಾಯ್ಪು ಅಂತ ಕರೀತಾರೆ, ಸೋದರ ಅಳಿ ಅಲ್ವಾ, ಭಾಯ್ಪು ಅಭಿಷೇಕ್ ಬಾಬು ಅಂತ ಕರೀತಾರೆ. ಅಭಿಷೇಕ್ ಬಾಬು ನಿವಾಸದ ಮೇಲೆ ಒಂದು ನೋಟಿಸನ್ನು ಅಂಟಿಸಿದ್ದಾರೆ. ಶಾಂತಿ ನಿಕೇತನ್ ಅಂತ ಅದರ ಹೆಸರು. ಇದಿರೋದು ಈ ಹರೀಶ್ ಚಟರ್ಜಿ ಸ್ಟ್ರೀಟ್ ಅಂತ ಇದೆ ಕಾಳಿಘಾಟದಲ್ಲಿ. ಅಲ್ಲಿ ಮನೆ ನಂಬರ್ 30B, ಹರೀಶ್ ಚಟರ್ಜಿ ಸ್ಟ್ರೀಟ್, ಕಲ್ಕಟ್ಟ ಅಂತ. ಈ ಮನೆಗೆ ಒಂದು ನೋಟಿಸ್ ಅಂಟಿಸಿದ್ದಾರೆ. ಈ ಮನೆ ಎಂಥ ಮನೆ ಅಂತಂದರೆ ಸುಮಾರು 75 ಕೋಟಿ ರೂಪಾಯಿ ಖರ್ಚು ಮಾಡಿ ಭವ್ಯವಾದಂಥ ಶೀಶ್ ಮಹಲನ್ನು ಅಭಿಷೇಕ್ ಬ್ಯಾನರ್ಜಿ ಕಟ್ಟಿರೋದು. ಕೆಳಗಡೆ 2 ಅಂಡರ್ಗ್ರೌಂಡ್ ಇದೆ, ಬೇಸ್ಮೆಂಟ್ಗಳು, ಅದರ ಮೇಲೆ 3 ಫ್ಲೋರ್ ಮನೆ ಇದೆ. ನಗರ್ ನಿಗಮ್ ಏನಂತ ನೋಟಿಸ್ ಕೊಟ್ಟಿದೆ? ನಗರ್ ನಿಗಮ್ ಹೇಳುತ್ತೆ, ನೀವು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಮನೆಯನ್ನು ಕಟ್ಟಿದ್ದೀರಿ, ನಿಮ್ಮ ನಕ್ಷೆಯ ಪತ್ರವನ್ನು, ಮನೆಯ ಪರ್ಮಿಷನ್ ತಗೊಳ್ಳುವಾಗ ನೀವೇನು ಒಂದು ಕೊಟ್ಟಿರ್ತೀರಿ, ಆ ನಕ್ಷೆಯನ್ನು ತಂದು ಹಾಜರುಪಡಿಸಿ. ಈತ ಫಿರ್ಹಾದ್ ಹಕೀಮು ಬಲಗೈ ಬಂಟ, ಯಾರಿಗೆ? ಮಮತಾ ಬೇಗಂಗೆ, ಅಭಿಷೇಕ್ ಬ್ಯಾನರ್ಜಿಗೆ. ಜೊತೆಗೆ ಆತ ಮೇಯರ್ ಈತ ಇದ್ದಾಗಲೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಅಂತ ಪ್ರಭೃತಿಗೆ ನೋಟಿಸ್ ತಂದು ಗೋಡೆಗೆ ಅಂಟಿಸ್ತಾರೆ ಅಂದರೆ ಅದಕ್ಕಿಂತ ಆತಂಕಕಾರಿ, ಅದಕ್ಕಿಂತ ಸಂಕಟಮಯ, ಅದಕ್ಕಿಂತ ಅವಮಾನಕರ ವಿಚಾರ ಯಾವುದಾದ್ರೂ ಇರೋಕ್ಕೆ ಸಾಧ್ಯವಾ? ಮಮತಾ ಬೇಗಂ ಈತನನ್ನು ಕರೀಲಿಕ್ಕೆ ಕಳಿಸ್ತಾರೆ. ಆಜಾವೇದರ್ ಫಿರ್ಹಾದ್ ಹಕೀಮ್ ಕಾಂಪೆ ಹೋ ಆಜಾವೇದರ್. ಮಜಾ ಏನಂದರೆ, ಅಭಿಷೇಕ್ ಬ್ಯಾನರ್ಜಿ ಮನೆಯನ್ನು ಯಾಕೆ ಕೆಡುತ್ತಾರೆ? ಅದಕ್ಕೆ 2 ಕಾರಣ ಇದ್ದಾವೆ. ಒಂದು, ಈತ ಏನು ಮನೆ ಕಟ್ಟಿದಾನಲ್ಲ, ಅದು ಮುಂದಿನ ಫ್ರಂಟ್ ಎಲಿವೇಶನ್ ಏನಿದೆ, ಅದ್ರ ಫೋಟೋ ತೋರಿಸ್ತೀನಿ ನೋಡಿ. ಫ್ರಂಟ್ ಎಲಿವೇಶನ್ ಏನಿದೆ ಅದನ್ನು ಮುಂದೆ ತೊಗೊಂಡ್ಬಿಟ್ಟಿದ್ದಾನೆ ಈತ. ಈ ಮುಂದೆ ತೊಗೊಂಡದ್ದು ರಸ್ತೆ, ಸರ್ಕಾರಿ ಜಾಗ ಅದು. ಈಗ ಈ ಪ್ಲ್ಯಾನ್ನಲ್ಲಿ ಅದು ಇಲ್ಲವೇ ಇಲ್ಲ, ಅನಿವಾರ್ಯವಾಗಿ ಅದನ್ನು ಕೆಡವಲೇಬೇಕು. ಕೆಡವಿದ ತಕ್ಷಣ ಏನಾಗುತ್ತೆ, ಒಳಗಡೆ ಈತ 3 ಫ್ಲೋರ್ನ ಮನೆ ಅಲ್ವಾ ಅದು, 3 ಫ್ಲೋರ್ಗೆ ಗ್ಲಾಸಿನ ಎಲಿವೇಟರನ್ನು ಹಾಕ್ಕೊಂಡಿದ್ದಾನೆ, ಲಿಫ್ಟನ್ನು ಹಾಕ್ಕೊಂಡಿದ್ದಾನೆ ಮನೆ ಒಳಗಡೆ ಹಾಲ್ನಲ್ಲಿ. ನೀವು ಮನೆಯಲ್ಲಿ ನೀವು ಎಲಿವೇಟರ್ನ ಬಳಸಬೇಕು ಅಂತಂದರೆ ಮುಂಚೆ ಫೈರ್ ಆ್ಯಂಡ್ ಸೇಫ್ಟಿಯ ಪರ್ಮಿಷನ್ ತೊಗೋಬೇಕು, ಲೈಸೆನ್ಸ್ ತೊಗೋಬೇಕು, ಅದಕ್ಕೆ ಬೇಕಾದಂಥ ಪ್ರಿಕಾಷನರಿ ಮೆಜರ್ನ ಮಾಡಬೇಕು ಅಂತ ಕಾಯ್ದೆ ಇದೆ. ಈತ ತನ್ನದೇ ಸರ್ಕಾರ ಆಗಿರೋದ್ರಿಂದ ಈತ ಯಾವುದೇ ಅಪ್ಲಿಕೇಶನ್ನು ಹಾಕಿಲ್ಲ, ಫೈರ್ ಆ್ಯಂಡ್ ಸೇಫ್ಟಿ ಪರ್ಮಿಷನ್ನು ತೊಗೊಂಡಿಲ್ಲ, ಲೈಸೆನ್ಸು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಫಸ್ಟಿಗೆ ಮುಂದುಗಡೆ ಹೊಡಿತಾರೆ. ಹೊಡೆದ ತಕ್ಷಣ ಎದುರುಗಡೆ ಈ ಗ್ಲಾಸಿನ ಲಿಫ್ಟ್ ಕಾಣುತ್ತೆ, ಅದನ್ನು ಹೊಡಿತಾರೆ. ಅಲ್ಲಿಗಿನ್ನ ಮನೆ ಏನು ಉಳಿತು? ಈಗ ಸಮಸ್ಯೆ ಬಂದಿರೋದೇನೆಂದರೆ, ನಾವೆಲ್ಲ ನಮ್ಮವನೇ ಮೇಯರ್ ಆಗಿದ್ದುಕೊಂಡು ನಮ್ಮದೇ ನಿವಾಸವನ್ನು ಇವರು ಕೆಡವಲಿಕ್ಕೆ ಹೊರಟಿದ್ದಾರೆ ಅಂದರೆ ನಾಳೆ ನಾವು ರಾಜಕೀಯ ಮಾಡೋದು ಹೇಗೆ? ಇದಕ್ಕಿಂತ ಅವಮಾನಕಾರ ವಿಚಾರ ಏನು? ನಾವು ತಲೆ ಎತ್ತಿ ತಿರುಗಾಡ್ಕೊಳ್ಳೋದು ಹೇಗೆ? ಇನ್ನೊಂದು ಮನೆ ಕಟ್ಟಲಿಕ್ಕೆ ನಮ್ಮ ಹತ್ರ ರೊಕ್ಕ ಇದೆ, ಆದರೆ ಈಗ ಜನರನ್ನು ಎದುರಿಸೋದು ಹೇಗೆ? ಅಭಿಷೇಕ್ ಈಗಾಗಲೇ ಜನ ನಿಂತು ಅಲ್ಲಿ ಭಾಯ್ಪುಚ್ಚೋರು ಅಂತ ಡ್ಯಾನ್ಸ್ ಮಾಡಿಕೊಂಡು ವಿಡಿಯೋ ಮಾಡಿ DJ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಮಜಾ ನೋಡಿ, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಕೂಡ ಹಲವಾರು ಕ್ರಿಮಿನಲ್ ಕೇಸುಗಳಿದ್ದಾವೆ. ಆತ ಸತತ 4 ದಿನಗಳ ಕಾಲ ಓಡಾಡಿ ಆಂಟಿಸಿಪೇಟರಿ ಮೇಲೆ ತೊಗೊಂಡಿರೋದು. ಹಿಂಗೆ ಕೈ ಹೊತ್ಕೊಂಡು ಕೂತದ್ದು ಒಂದೊಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದರೆ ಬಂಧಿಸಲಿಕ್ಕೆ ಒಂದೇ ಕಾರಣ ಅಲ್ಲ, 10 ಕಾರಣಗಳು, 10 FIRಗಳು ಆತನ ಮೇಲೆ ಇದ್ದಾವೆ. ಸ್ವತಃ TMCಯ MLAಗಳು ಆತನ ಮೇಲೆ ಹಾಕಿದ್ದಾರೆ. ನನ್ನ ಮೇಲೆ ಒತ್ತಾಯ ಮಾಡಿ ಈ ರೀತಿ ನಮ್ಮ ಮೇಲೆ ಕೆಲಸ ಮಾಡಿಸ್ತಾ ಇದ್ರು ಇವರು, ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾನು ನಿಮ್ಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ. ಈಗ ಮನೆ ಕೆಡುಕಾಣ. ಇದ್ರ ಮಧ್ಯೆ ಏನಾಗಿದೆ, ಅಲ್ಲಿ ಹೆಂಗಿದೆ ಅಂದರೆ, ಕಾರ್ಪೊರೇಷನ್ ಸಿಸ್ಟಮು ಈ 3 ವಾರ್ಡ್ಗಳನ್ನ ಸೇರಿಸಿ ಒಂದಲ್ಲಿ ಬೋರೋ ಅಂತ ಕರೀತಾರೆ, BOROUGH ಅಂತ. ಇದು ಬ್ರಿಟಿಷರ ಕಾಲದಿಂದ ಬಂದಂಥದ್ದು. ಅದಕ್ಕೊಬ್ಬರು ಚೇರ್ಮನ್ ಇರ್ತಾರೆ. 3 ವಾರ್ಡ್ಗೆ ಒಬ್ಬ ಚೇರ್ಮನ್. ಆ ಚೇರ್ಮನ್ ಯಾರು ಅಂತಂದರೆ ಅಲ್ಲಿ ದೇಬುಲಿನ ಬಿಶ್ವಾಸ್ ಅಂತೇಳಿ. ಈ ದೇಬುಲಿನ ಬಿಶ್ವಾಸು ಮೊದಲೇದು ವಾರ್ಡ್ ನಂಬರ್ 74ಕ್ಕೆ ಬರುತ್ತೆ ಇದು ಈ ಮನೆ. ಆ ವಾರ್ಡ್ ನಂಬರ್ 74ಕ್ಕೆ ಕೌನ್ಸಿಲರ್, ಕಾರ್ಪೊರೇಟರ್ ಅಂತ ನಾವು ಕರಿತೀವಲ್ಲ ಅವರು. ಜೊತೆಗೆ ಈ ಬೋರೋ ಇದೆಯಲ್ಲ, ಬೋರೋ ಕೂಡ ಅವ್ರ ಚೇರ್ಮನ್.
ಈ ದೇಬುಲಿನ ವಿಶ್ವಾಸ ಏನು ಮಾಡಿದ್ದಾರೆ, ರಾಜೀನಾಮೆ ಕೊಟ್ಬಿಡ್ತಾರೆ. ನಾನು ಈ ಕೌನ್ಸಿಲರ್ ಆಗಿ ಮತ್ತು ಈ ಬೋರೋ ಚೇರ್ಮನ್ ಆಗಿ ಮುಂದುವರಿಯೋದಿಲ್ಲ ಅಂತ. ಯಾಕೆ? ಅದ್ರ ಹಿಂದೆ 2-3 ಕಾರಣಗಳಿದಾವೆ. ಮೊದಲೇದು, ಈ ಬಾರಿಯ ಚುನಾವಣೆ ಇತ್ತಲ್ಲ, ಈ ಚುನಾವಣೆ ಆದ ಸಂದರ್ಭದಲ್ಲಿ ಇದು ಕಾಳಿಘಾಟ್ ಪ್ರದೇಶದಲ್ಲಿ ಬರೋದು ಅಂತ ನಾನು ನಿಮ್ಗೆ ಹೇಳಿದೆ. ಕಾಳಿಘಾಟು ಮಮತಾ ಬೇಗಂ ಅವರ ವಿಧಾನಸಭಾ ಕ್ಷೇತ್ರ. ಅತಿ ಕಡಿಮೆ ಬಂದಿರೋದು ವಾರ್ಡ್ ನಂಬರ್ 74, ಏನು ದೇಬುಲನ ವಿಶ್ವಾಸ ಇದ್ದಾರೆ ಅವ್ರದ್ದು, 75 ಮತ್ತು 73, 2-3 ವಾರ್ಡ್ಗಳಿದ್ದಾವೆ. ಈ ವಾರ್ಡ್ಗಳಲ್ಲಿ ಅತೀ ಕಡಿಮೆ ಓಟ್ಗಳು ಮಮತಾ ಬೇಗಂ ಬಂದಿದ್ದಾವೆ. ಸೋಲಿಕ್ಕೆ ಅದು ಒಂದು ಕಾರಣ. ಈಗ ಹಿಡಿದು ಜಡಿತಾರೆ ಮಮತಾ ಬೇಗಮ್ಮು. ನಾವು ಇದರಿಂದ ತಪ್ಪಿಸಿ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನಾವೀಗ ಹಿಂದೆ ಸರಿದು ಬಿಡಬೇಕು, ಇಲ್ಲರ ಫೇಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಡೆಮಾಲಿಷನ್ ಆರ್ಡರ್ ಆಗ್ತದೆ. ಅಭಿಷೇಕ್ ಬ್ಯಾನರ್ಜಿಯ ನಿವಾಸ ಸುತ್ತಮುತ್ತಲಿರೋಲ್ಲ ಡೆಮಾಲಿಷ್ ಮಾಡ್ತಾರೆ. ಡೆಮಾಲಿಷ್ ಮಾಡುವಾಗ ನಾನು ನಿಮ್ಮನ್ನು ಕಾಪಾಡಲಿಕ್ಕೆ ಆಗಲಿಲ್ಲ, ಅಸಹಾಯಕರು ಅಂತ ಹೇಳೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ರಾಜೀನಾಮೆ ಕೊಟ್ಟಾಗ ಈತನನ್ನು ಕರೆಸ್ತಾರೆ. ಮಮತಾ ಬೇಗಂ ಮೊನ್ನೆ ರಾತ್ರಿ ನಡೆದಂಥ ಘಟನೆ. ನೀನು ಮೇಯರ್ ಆಗಿದ್ದುಕೊಂಡು ಈ ರೀತಿ ನೋಟಿಸ್ ಹೆಂಗೆ ಅಂಟಿಸಿದ್ರು ಅಷ್ಟು ಹೇಳಿ, ನಾನು ಬೇರೆ ಏನೂ ಹೇಳ್ಬೇಕಾಗಿಲ್ಲ. ನಿನ್ನ ಇಷ್ಟು ದಿವಸ ಸಾಕಿದೆ, ನಿನ್ನ ನೋಡಿಕೊಂಡೆ, ನಿನಗೆಲ್ಲ ಮಂತ್ರಿಗಿರಿ ಕೂಡ ಕೊಟ್ಟೆ, ಇಡೀ ಸರ್ಕಾರವೇ ನಿಂದು ಅಂತಾಗಿತ್ತು. ಒಂದು ಇಂಥ ಸಂಕಷ್ಟದ ಸಮಯದಲ್ಲಿ ನಮ್ಗೆ ನೋಟಿಸ್ ಆಗಲಾರ್ದಂಗೆ ನೋಡ್ಕೊ. ಆತ ಹೇಳ್ತಾನೆ, ಇದು ನನ್ನ ಕೆಲಸ ಅಲ್ಲ, ಇದು ಎಕ್ಸಿಕ್ಯೂಟಿವ್ ಪವರ್ಸಿಂದ ಮಾಡೋದು. ನಾನು ಪಾಲಿಸಿ ಮಾತ್ರ ಮಾಡ್ಬೋದು ಮೇಯರ್ ಆಗಿ, ಎಕ್ಸಿಕ್ಯೂಷನ್ ನನ್ನ ಕೈಲಿರಲ್ಲ, ಮತ್ತು ಆಡಳಿತ ವರ್ಗದವ್ರು ಮಾಡ್ತಾರೆ. ಕ್ಯಾಕೃಷಿ ಬಾಯಿಗೆ ಬಂದ ಹಾಗೆ ಬೈದು ಆತನನ್ನು ಓಡಿಸಲಾಗತ್ತೆ. ಜೊತೆಗೆ ಇನ್ನೊಂದು ವಿಷಯ ಚರ್ಚೆ ಆಗತ್ತೆ. ಏನಪ್ಪ ಅಂತಂದರೆ, ಈ ಚುನಾವಣೆ ನಾಳಿಲ್ಲ ನಾಡಿದ್ದು ಮತದಾನ ಇದೆ, ಏನು ಮಾಡಬೇಕು? ಫಿರಾದ್ ಹಕೀಮ್ ಹೇಳ್ತಾನೆ, ನಾನು ಏನೂ ಮಾಡುವ ಸ್ಥಿತಿಯಲ್ಲಿಲ್ಲ, ಆಕ್ರಮಣಕಾರಿಯಾಗಿ ಸುವೇಂದು ಅಧಿಕಾರಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಆದ್ದರಿಂದ ನಾನು ಏನಾದರೂ ಮಾಡಲಿಕ್ಕೆ ಹೋದರೆ ಎಡವಟ್ಟಾಗತ್ತೆ, ನನ್ನ ಬಿಟ್ಟು ಬಿಡಿ ಅಂತ. ಅಲ್ಲಿಗೆ ಮಮತಾ ಬೇಗಂ ಚಿಂತಾಕ್ರಾಂತರಾಗಿ ಅವತ್ತಿನ ಸಭೆಯನ್ನು ಮುಗಿಸ್ತಾರೆ, ನಿರ್ಗಮಿಸಲಾಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿಯ ಸ್ಥಿತಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಇನ್ನೊಂದು ವಿಷಯ ಇದೆ. ಹೇಗೆ ಎಲ್ಲೋಪಿನ ಈ ಶಾಸಕಾಂಗ ನಾಯಕನನ್ನಾಗಿ ಸುವೇಂದು ಅಧಿಕಾರನ ಮಾಡಿ ಶಾಸಕರು ಪತ್ರ ಕೊಟ್ಟರಲ್ಲ, ಅದೇ ರೀತಿ ಇಲ್ಲಿ ಅಪೋಸಿಷನ್ ಲೀಡರ್ ಮಾಡಬೇಕಲ್ಲ, ಅದಕ್ಕೆ ಭಾಳ ಮಜಾ ಆದಂಥ ಕಥೆ ಇದೆ. ಹೇಗೆ ಅಭಿಷೇಕ್ ಬ್ಯಾನರ್ಜಿಗೆ ನಮ್ಮ ರಾಜ್ಯಪಾಲರಾದಂಥ ಆರ್ ಎನ್ ರವಿ ಅಂದರೆ ನಿಮ್ಗೆ ಗೊತ್ತು, ಅಜಿತ್ ಡೋವಲ್ನ ನೆಕ್ಸ್ಟ್ ಡೆಪ್ಯೂಟಿ ಆಗಿದ್ದಂಥ ಮನುಷ್ಯ, ದುರಂಧರ. ಹೇಗೆ ಮಂಗಳಾರತಿ ಮಾಡಿ ಕಳಿಸಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.